ಒಂದು ಬಾವಿಯ ನೀರು ಈಗ ಸಾಯ್ತಾ ಇರುವಂಥ ಮನುಷ್ಯನ ಉಳಿಸುತ್ತೆ ಅಂದರೆ ನೀವು ನಂಬ್ತೀರಾ? ನಿಜವಾಗ್ಲೂ ನೀವು ನಂಬಲೇಬೇಕು. ವಿಷಯ ಏನು ಅಂತಂದರೆ, ಸೆಪ್ಟಿಕ್ ಆಗಿರಲಿ ಅಥವಾ ಗಾಜು ಚುಚ್ಚಿರಲಿ ಅಥವಾ ಕಣ್ಣಲ್ಲಿ ಏನೇ ಆಗಿರಲಿ, ಕಸರು ಬಿದ್ದಿರಲಿ, ಏನೇ ಬಿದ್ದಿರಲಿ, ಈ ಥರದ ಎಲ್ಲ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ನು ಒಂದು ಬಾವಿಯ ನೀರು. ಈ ಬಾವಿಯ ನೀರನ್ನು ಭಕ್ತಿಯಿಂದ ನಮಸ್ಕರಿಸಿ ಕುಡಿದ್ರು ಅಂತಾದರೆ ಅವ್ರಿಗೆ ಆಗಿರುವಂಥ ಸೆಪ್ಟಿಕ್ ಆಗಿರಲಿ, ಮುಳ್ಳು ಚುಚ್ಚಿರಲಿ, ಏನೇ ಆಗಿರಲಿ ಎಲ್ಲವೂ ಕೂಡ ವಾಸಿಯಾಗುತ್ತೆ. ಇದನ್ನು ನಾನು ಹೇಳ್ತಾ ಇಲ್ಲ, ಇಡೀ ಊರಿನ ಜನ ನಂಬಿಕೊಂಡು ಅದೆಷ್ಟೋ ವರ್ಷಗಳಿಂದ ಪಾಲನೆ ಮಾಡಿಕೊಂಡು ಈ ಬಾವಿಯನ್ನು ಪೂಜೆ ಮಾಡ್ತಾ ಬರ್ತಿರುವಂತಹ ಪದ್ಧತಿ ಇದು. ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ನಾನು ನಿಮ್ಮ ನೋಮ್ಯಾಡ್ ಮುರಳಿ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ, ಸುಸ್ವಾಗತ. ಒಂದು 3 ಸರ್ತಿ ಕಾಲ ಅದ್ದಬೇಕು. ನನಗೆ ಹಿಂಗಾಗ್ಯದಪ್ಪ ಯಪ್ಪ, ನನಗಾಗಿಲ್ಲ ನಿನಗಾಗ್ಯದ ಅಂತ ಅನ್ನೋದು ಅದ್ದಿ ಬೇಸಿ 3 ಸರ್ತಿ ಅದ್ದಿ 3 ಗುಟ್ಟಿಗೆ ನೀರು ಕುಡಿದು ನೀರು ತಗೊಂಡೋಗ. ನೀರು ಕೆಳಗ ಇಡಬಾರ್ದು, ಮ್ಯಾಗ ಸಿಗಾಕ ನೀರು. ಯಾವಾಗ ನಿಮ್ಗೆ ಗುಣ ಆಯ್ತಿಲ್ಲ ಬಂದು ಕಾಯಿ ಹೊಡೆದು ಬಿಟ್ಟೋಗ್ಬಿಡೋದು ಅಷ್ಟೇ. ಏನು ಕೊಡೋದಿಲ್ಲ, ತಗೊಂಬುದಿಲ್ಲ. ಎಲ್ಲ ಪೂರ್ತಿ ಊರಿನೆಲ್ಲ ಜನ ಬೆಳೆಸಿರಲ್ಲ, ಅದೇ ಗೊತ್ತಾಯ್ತು. ಅದೊಂದು ಅಭಿವೃದ್ಧಿ ಮಾಡಬೇಕು ಗೌರ್ಮೆಂಟ್. ಹೌದೌದು, ದಾರಿ ಇಲ್ಲ ಅದಕ್ಕೆ. ಇಷ್ಟೆಲ್ಲ ಅದಲ್ಲ, ದಾರಿ ಇಲ್ಲ, ಎಲ್ಲ ಅಭಿವೃದ್ಧಿ ಮಾಡ್ಬೇಕು ಅದಕ್ಕೊಂದು. ಹೌದೌದು, ಅಭಿವೃದ್ಧಿ ಮಾಡ್ಬೇಕು. ನಾವೆಲ್ಲ ನಮ್ಮ ತಾತನ ನಡ್ತದ ಬಾಯಿ. ಅದಕ್ಕೊಂದು ಅಭಿವೃದ್ಧಿ ಮಾಡ್ಬೇಕು. ದಾರಿ ಗೌರ್ಮೆಂಟ್ ಯಾರಾಗಲಿ ಹೆಲ್ಪ್ ಮಾಡಿ ರೋಡ್ ಮಾಡಿದ್ರೆ ಸಾಕು. ಈಗ ಒಬ್ಬರು ಏನ್ ಮಾಡ್ತಾರ, ಕಾಲಿಲ್ದವ್ರು ಬಂದು ಎಡಿಕ್ ಮ್ಯಾಗ ಹೊತ್ತೊಂಡ್ ಹೋಗ್ಯಾರ. ಸಾಕ್ಷಿ ನಮ್ಗೆ ನಾನು ನೋಡಿ ಅಣ್ಣಾರ ಸಾಕ್ಷಿ ನೋಡಿ ಎಡಿಕ್ ಮ್ಯಾಗ ಹೊತ್ತೊಂಡ್ಯಾರ. ಪ್ರಾಬ್ಲಮ್ ಇರೋದ ಅಷ್ಟೇ, ಅದು ಒಳ್ಳೇದಾದ, ಆದ್ರೆ ದಾರಿ ಇಲ್ಲ ಅದಕ್ಕೆ. ಏಸಿಕೊಂಡ್ರೆ ಮಾತ್ರ ಬಾದ ನೆರವಾಗೋದಿಲ್ಲ. ಸೀದಾ ಡೈರೆಕ್ಟ್ ನೀರು ಏಸಿ ಅವಲ್ಲ ಅಂತ ಏಸಿಗೆ ಬರ್ದವ್ರು. ಆಗಲ್ಲ ಆಗಲ್ಲ, ಭಕ್ತಿ ಇರ್ಬೇಕು ಅಷ್ಟೇ. ಈಗಲ್ಲ ಬರೀ ನೀರಲ್ದಾಗ ಮಣ್ಣು ಬಾಟೆ ನೀರು ತುಂಬ ಮಣ್ಣು ಹಾಕೊಂಡು ಹೋಗ್ಯಾರ. ಹೌದು, ಹೇಳಿದ್ರ ಅವ್ರು ಇದನ್ನ ಧೂಳನ್ನ ಹಚ್ಕೊಂಡು ಹೋಗ್ಯಾರ ಹಣಿಗಂತೆ. ನೀರ್ನಾಗ ಬಾಟಿ ಬಾರಿ ಕಡೆ ತುಂಬಿಕೊಂಡು ಅವ್ರು ನಮಸ್ಕಾರ ಮಾಡಿ ಮಣ್ಣು ಹಾಕೊಂಡು ನೀರ್ನಾಗ ಹಾಕೊಂಡು ಗುಣ ಆಗ್ಯದ. ಊರಿನ ಜನರೆಲ್ಲ ಈ ಬಾವಿಯ ಬಗ್ಗೆ ಈ ಲೆವೆಲ್ಗೆ ಹೇಳ್ತಾ ಇದ್ದಾರೆ. ನನಗೂ ಕೂಡ ಆಶ್ಚರ್ಯ ಅನಿಸ್ತು. ಬನ್ನಿ ಇದರ ಇತಿಹಾಸವನ್ನ ಕೇಳ್ಕೊಂಡು ನಾವು ಈಗ ಆ ಬಾವಿ ಹತ್ರ ಹೋಗಿ ತಲುಪ. ಕಾಲು ಹೋದವ್ರಿಗೆ ಕಾಲು ಬಂದವ. ಬೆಂಗಳೂರಿಂದ ಬಂದಿರ ಅಂತ ಹೇಳಿದ್ರಲ್ಲ? ಬೆಂಗಳೂರಲ್ಲಿ ನೀರು ಒಯ್ಯಕ್ಕೆ ಬಂದಿನ್ರಿ. ನೀರು ಒಯ್ಯಕ್ಕೆ ಬಂದಿರ? ಆರಾಮಾಗಿದ್ರಿ. ಏನು ದವಾಖಾನಿಗೆ ಹೋಗಂದಿಲ್ರಿ. ಅದು ಅಭಿಮಾನ್ಯ ಒಂದು ಜ್ಞಾನ ಗುರುವಿನ ಧ್ಯಾನ ಇಟ್ಟು ನೀನೇಪ್ಪ ತಾಯಪ್ಪ ತಾತ ನೀನೇ, ನಿಮ್ಮದೇ ಗುರು ಹಿರಿಯರದ ಆಶೀರ್ವಾದ ಅಂತ ಅನ್ಬೇಕದು. ಮತ್ತೆ ಸತ್ಯ 100ಕ್ಕೆ 100 ಸತ್ಯ ಐತೆ, ಅಲ್ಲಿ ಸತ್ಯ ಇಲ್ಲ ಅಂತ ಅನ್ನಕ್ಕಿಲ್ಲ. ಜನರಿಗೆ ಸ್ವಲ್ಪ ತೋರಿಸವಲ್ಲ ಅಲ್ಲಿ ಊರೊಳವ್ರಿಗೆ ಸತ್ಯ ಐತೆ. ಸತ್ಯ ಇಲ್ದ ನಾವಿಲ್ಲಪ್ಪ ಅದನ್ನ ಕರಣ ಇದ್ರೆ ನೀವು ಎಲ್ಲಾರು ಒಯ್ತಾರೆ ಹಂಗೆ ನೀರು. ಊರೊಳವ್ರೂ ಒಯ್ತಾರೆ. ಮುಳ್ಳ ಮುರಲಿ, ಕಣ್ಣಕ್ಕೆ ಕಸರು ಬಳ್ಳಿ, ಏನು ಬಿದ್ದರೂ ಪರಿಹಾರ ಆಗ್ತಂದು ಹೆಸರು ಹೇಳಿದ್ರೆ. ಯಾರಿಲ್ಲ, ಭಾಳ ಜನ ಬರ್ತಾರೆ ಇಲ್ಲಿ. ಇಲ್ಲಪ್ಪ ನೀನು ಮೆತ್ತಗಾದಿ ನಾನು ಮೆತ್ತಗಾದ ಅಂತ ಕೇಳಿದ್ರಂತ ಗುರುಗಳು. ಇಲ್ಲಿ ನಾನು ಅವರಿಗೆ ಈ ಬಾವಿ ಅಂದರೆ ನಾವು ಈಗ ಹೊರಡ್ತಿರುವ ಬಾವಿಯ ಹಿಂದೆ ಹುಟ್ಟಿದ ಕಥೆಯನ್ನು ಕೇಳ್ತಿದ್ದೀನಿ, ಅದು ಹೇಗೆ ಹುಟ್ಟಿತು ಅಂತ. ಅವ್ರು ಹೇಳ್ತಿದ್ದಾರೆ, ಒಬ್ಬರು ಶರಣರ ಜೊತೆ ಅವರ ತಾತನವರು. ಕೇಳಿದ್ರಿ ಏನಂದ್ರಂತ ಅವರು, ಏನು ಮಾಡಂದಿಲ್ಲ ತಾಯ, ನಾನು ಏನು ಮಾಡಂದೆ ಅಂದೆ. ಕತ್ತಿಗಾಗಲಿ ಕುದುರೆಗಾಗಲಿ ಮನುಷ್ಯರಿಗಾಗಲಿ ಮುಳ್ಳು ಮುರಿದ್ರೆ, ಕಾದು ಸುಚ್ಚಿದ್ರೆ, ಏನೋ ಒಂದು ಏಟಾದ್ರೆ ಕಾಲಿಗೆ ಕೈಗೆ ಕಣ್ಣಿಗೆ ಆದ್ರೆ ಆಗಂಗ ಮಾಡೋ ದೇವ್ರು ಅಂದ್ರಂತೆ. ಅದಷ್ಟೇ ನಂದು. ನಾನು ಕೇಳಿದ್ದು ಕೊಡ್ತೇನಂತ ಕೇಳಿದ್ನಂತ. ಯಾರು? ಅವರು ಮಠದವರು ಗುರುಗಳು, ದೊಡ್ಡ ಗುರುಗಳು. ಅವರು ತಾಯಪ್ಪನವ್ರಿಗೆ ಕೇಳ್ಯಾರ. ಮಡಿಕೆ ಕಟ್ಟಿದ್ರಂತ, ಕೆಂಪು ಮಡಿಕೆ. 8 ಮಡಿಕೆ ಅದು ಸಿಗಿಬಿದ್ದಿತ್ತಂತ, ಕಲ್ಲಿಗೆ ಐತಿ ಏನೋ ಸಿಗಿಬಿದ್ದಿತ್ತಂತ್ರಿ. ಗೆಣಸು ಅದು ಬೆಳಿತಿದ್ರಂತ್ರಿ. ಅದು ಆದದ್ದು ಮಡಿಕೆ ನೋಡಿ ತಾತ ಕುದುರೆ ಬಂತಂತ ಇಲ್ಲಿ. ನಾನು ಮೆತ್ತಗಾದೆ ನೀನು ಮೆತ್ತಗಾದ ಏನು ಮಾಡಂದು ಅವ್ರು ಜಗ್ಗಿ ಆನಂದ ಮಾಡೋರು. ಸೇಂದಿ ಬರೋ ಜಾಸ್ತಿ ಅವಾಗ. ಹೌದೌದು ಏನ್ರಿ, ಸೇಂದಿ ಕುಡಿಯಾಗ ಹಠತಿಗೆ 2 ಗೊಬ್ಬೆ ಬಿಚ್ಚಿಟ್ಟಿದ್ನಂತೆ. ಮಾಟ ಹೊಡೆದು ಗೆಣಸಿಗೆ ಟಮಾಟೆ ಗಿಡಕ್ಕೆ ನೀರು ಕಟ್ಟಿದ್ನಂತೆ ಜಮೀನಿಗೆ. ಜಲಾದಿ ಗುಪ್ತನೇ ಮಾಡ್ಯಾನಂತ ಪೂಜೆ. ಜಲಾದಿ ನೀರು ಜಲಾದಿಗೆ ಮಾಡ್ಯಾನ. ಎಲ್ಲ ಬಾಯಳ್ಳಿ ನೀರು ಜಳ ಆದಾಗ ಜಲಾದಿಗೆ ಮಾಡ್ಯಾನ. ಅದು ಇದು ಗೊತ್ತಾಯ್ತು. ಜಲಾದಿಗೆ ಮಾಡ್ಯಾನ, ತಳದಾಗಿರುತ್ತಲ್ಲ ಜಲ ಜಲಿಗೆ ಮಾಡ್ಯಾನ. ಇದು ಆದ್ಮೇಲೆ ಏನಂತ ಕೇಳೋಣ, ನಾನು ಕೇಳಿದ್ ನೀವು ಕೊಡ್ತೇನೆ. ಕೇಳಿದ್ದೇನೆ 8 ಎಕರೆ ಹೊಲನೇ ಬಿಡುತ್ತೆ. ನಾನು ಒಂದು 50 ದನ ಅವ, 8 ಎತ್ತವ ಬಿಡುತ್ತೆ ನನ್ನ ಮುತ್ತೆ. ನನಗೆ ಆಸೆ ಇಲ್ಲ, ಮತ್ತೆ ಹೊಲ ನಿನ್ನ ಹೆಸರು ಮಾಡಿಸ್ಬಿಡ್ತು ನನ್ನ ಗುರುಗಳಿಗೆ. ಅದಲ್ಲಲ್ಲಿ ಚಿಕ್ಕ ಸೊಳ್ಳೆ ಮಗನ ಸಣ್ಣದಾದ ಕೊಡದಾದ್ರೆ ಕೊಡ್ತೀನಿ, ಕೊಡ್ಲಾರ ಕೇಳಿದ್ರೆ ನಾನೇನು ಕೊಡ್ತೀನಿ ಅನ್ನಂತ.
ಸಣ್ಣದು ಯಾವ್ದಪ್ಪ ಸಣ್ಣದು ಯಾವುದು ದೊಡ್ಡದು ನನಗೆ ಗೊತ್ತಾಗೋಲ್ಲದಂತ ಹ್ಮ್ ಅದು ಅಂದ ಮೇಲೆ ತಿರುಗಿ ಮಾಡಿ ಬಂದು ಒಂದು ಸೇಂದಿ ಆನಂದ ಮಾಡ್ಯಾನ. ಹ್ಮ್ ಈ ಕಥೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಅಲ್ವಾ? ಹೌದು, ಆಗಿನ ಮಾತುಗಳೇ ಹಾಗೆ, ಎಲ್ಲ ಒಗಟುಗಳ ಥರ ಇರ್ತವೆ. ಅವರು ಹೇಳಿದ್ದು ಏನು ಅಂದರೆ, ಒಬ್ಬರು ಶರಣರಿಗೆ ಇವರ ತಾತನವರು ಕೇಳ್ತಾರಂತೆ, ಅಂದರೆ ತಾಯಪ್ಪನವರು ಕೇಳ್ತಾರಂತೆ, ನಾನು ಮೆತ್ತಗಾದೆ ನೀನು ಮೆತ್ತಗಾದೆ, ನಮ್ಮ ಮುಂದಿನವ್ರಿಗೆ ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗ ಯೋಚನೆ ಮಾಡಿದಾಗ ಇವರ ತಾತನವ್ರಿಗೆ ಒಂದು ಆಸೆ ಇರುತ್ತೆ. ಅದೇನು ಆಸೆ ಅಂದರೆ, ಮುಳ್ಳು ಚುಚ್ಚಿದ್ರೆ ಕಾಜು ಚುಚ್ಚಿದ್ರೆ ಏನೇ ಗಾಯ ಆದರೂ ಕೂಡ ವಾಸಿಯಾಗುವಂಥದ್ದು ಏನಾದರೂ ಮಾಡು ಅಂತ ಅವ್ರು ಕೇಳ್ತಾರೆ. ಶರಣರು ಇವರ ತಾತನವ್ರಿಗೆ ಹೇಳ್ತಾರೆ ಏನಂತ, ನಾನು ಹೇಳಿದ್ದನ್ನು ನೀನು ನಡೆಸ್ಕೊಡ್ತೀಯ ಅಂತ ಮತ್ತೆ ಕೇಳ್ತಾರೆ. ಅದಕ್ಕೆ ಇವರ ತಾತನವರು, ನನ್ನ ಕೈಲಿಂದ ಆದರೆ ನಡೆಸ್ಕೊಡ್ತೀನಿ, ನನ್ನ ಹೊಲ ಇದೆ ಬೇಕಾದ್ರೆ ಹೊಲ ತಗೋ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ದಡ್ಡ ನನಗೆ ಹೊಲ ಬೇಕಾಗಿಲ್ಲ. ಅವರು ಕೇಳಿದ್ದು ಶೇಂದಿಯನ್ನ. ಶೇಂದಿ ಅಂದರೆ ನಿಮಗೆ ಗೊತ್ತಿರುತ್ತೆ, ಗಿಡದಿಂದ ನಾವು ಇಳಿಸಿರುವಂತಹ ಎಂಡ ಅಂತ ಕರಿತೀವಿ, ಶೇಂದಿ ಅಂತೀವಿ. ಎಲ್ಲರಿಗೂ ಆರಾಮಿಡು. ಹೌದೌದು. ನಮ್ಮ ಏನು ಬಂದಲ್ಲಿ ನಿನ್ಗೆ ಯಾರು ಬರ್ತಾರಂದ್ರ ಅವ್ರನ್ನ ಎಲ್ಲಾರು ಪರಿಹಾರ ಮಾಡಂತ ಬಿಡುತ್ತೆ. ನಾನು ಬಲ್ಲೇನಿಲ್ಲ, ಒಳ್ಳೇದು ಎಲ್ಲಾರನ್ನ ಪರಿಹಾರ ಮಾಡು. ನಿನ್ನಲ್ಲಿ ಬರ್ತಾರಲ್ಲ ಖಂಡಿತ ಪರಿಹಾರ ಮಾಡು. ನೀವೆಲ್ಲ ಏನ್ ನೋಡ್ತಿದ್ರಿ, ಇವೆಲ್ಲ ಗದ್ದಿಗೆಗಳು. ಅವರು ತಾತನವರು, ಇವರು ತಾತನವರು, ಇವರು ತಾತನವರು, ಇವರು ತಾತನವರು, ಅವ್ರು ಎಲ್ಲಮ್ಮನವರು ಸ್ವಲ್ಪ ದೂರ ಇದ್ದಾರೆ. ಇವರಲ್ಲಿ ಇವ್ರು ಸಂಬಂಧಿಕರು. ಅವ್ರು ಅಲ್ಲಿಟ್ಟು ನಮ್ಮ ಜಮೀನಲ್ಲಿ ಇಟ್ಕೊಂಡು ಒಳ್ಳೆ ಅವ ನೋಡ್ರಿ ಗದ್ದಿಗ ಹೋಗಮ್ ನಡ್ರಿ. 20 ವರ್ಷದಿಂದ ಕಡ್ದಾರೆ. 20 ವರ್ಷದಿಂದ 3 ಅಡಿ ಒಳಗ, ಅದು ಒಳಗ 12 ಅಡಿ ಒಳಗದ ಮೇಲೆ 3 ಅಡಿ ಕಡ್ದು ನೋಡ್ರಿ. ಈಗ 12 ಅಡಿ ಮ್ಯಾಗ ಐತೇನ್ರಿ ಇದು? 12 ಅಡಿ ಮೇಲೆ ಆದ್ರಿ. ಇವತ್ತು ನಾವಿರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು. ಮೊದಲಿತ್ತು, ಈಗ ಅರಕೆರೆ ತಾಲೂಕು ಅಂತಾರೆ. ಸೊ ಅರಕೆರೆ ತಾಲೂಕು, ದೇವದುರ್ಗ ತಾಲೂಕು ಅರ್ಥ ಮಾಡ್ಕೊಳ್ಳಿ. ನಾಗೋಲಿ ಅನ್ನುವಂಥ ಒಂದು ಊರಿನ ಹತ್ರ ನಾವಿದ್ದೀವಿ. ಆ ಊರಿನ ಹತ್ರ ಒಬ್ಬರ ಹೊಲದಲ್ಲಿ ಇರುವಂಥ ಬಾವಿಯ ಮುಂದೆ ನಿಂತ್ಕೊಂಡಿದ್ದೀವಿ. ನಾನು ನಿಮ್ಗೆ ಹೇಳಿದಾಗೆ ಈ ಬಾವಿ ತುಂಬ ಅಂದರೆ ತುಂಬ ವಿಶೇಷ, ತುಂಬ ದೊಡ್ಡ ನಂಬಿಕೆ ಇರುವಂತಹ ಬಾವಿ ಇದು. ಬನ್ನಿ ಈ ಬಾವಿಯನ್ನು ತೋರಿಸ್ತಾ ಇದರ ಬಗ್ಗೆ ಇತಿಹಾಸವನ್ನು ಹೇಳ್ತಾ ಹೋಗ್ತೀನಿ. ಬಾವಿಯ ಮುಂದ್ಗಡೆ ಬಂದ ತಕ್ಷಣ ನಮಗೆ ಕಾಣಿಸ್ತಾ ಇದೆ ನೋಡಿ, ಪೂಜೆಯನ್ನು ಸಲ್ಲಿಸಿದ್ದಾರೆ, ಕಾಯಿಯನ್ನು ಹೊಡೆದಿದ್ದಾರೆ. ಇವತ್ತು ಕಾವಿಯನ್ನು ಹೊಡ್ಕೊಂಡು ಹೋದವರು ತುಂಬ ಜನ ಇದ್ದಾರೆ. ಆ ಥರ ಕಾಣ್ತಾ ಇದ್ದಾವೆ. ಅದಾದಮೇಲೆ ಊದಿನ ಕಡ್ಡಿ ಹಚ್ಚಿದ್ದಾರೆ. ಇಲ್ಲಿ ನೋಡ್ಬೋದು, ಇದು ಬಾವಿ. ತುಂಬ ಅಂದರೆ ತುಂಬ ವಿಶೇಷವಾದಂತಹ ಬಾವಿ. ಇದ್ರ ಇತಿಹಾಸ ಎಷ್ಟು ದೊಡ್ಡದ್ರಿ? ಈಗ ನೋಡ್ರಿ, ನಾವು ನಮ್ಗಿನ್ನ ಏಸ್ ಆಗ್ಯದ್ರಿ ತಲೆ. ನಾವು ನೋಡಿದ್ದಂದ್ರೆ ಈಗ ಒಂದು 30-40 ವರ್ಷ ಆಗ್ಯದ ನಾವು ನೋಡಿದ್ರಿ ನಮ್ಮ ಬಾಯಿನ. ಹಂಗೇನು ಹಿಡಿದ ಏನು ಕೊಡೋದಿಲ್ಲ, ತಗೊಂಬದಿಲ್ಲ ಯಾರು. ಅಂದ್ರೆ ಎಲ್ಲಿ ಹೈದರಾಬಾದ್, ಬೊಂಬಾಯಿ, ಬೆಂಗಳೂರಿಂದ ಬರ್ತಾರ್ರಿ. ಕೆಡಗ ಉಟ್ಲಿ, ಮುಳ್ಳ ತುಳ್ಳಿ, ಖಾಲಿ ಅಂತಂತ ಮಾಡ್ಕ್ಯಾಂತ ನೋಡ್ಕ್ಯಾಂತ ಬಂದಿವ್ರಿ ನಾವು. ಇಲ್ತಾನ ಕಾಜ್ ಏನಂತ ಕಾದಾರ್ದ್ರು ನಡೀತದ, ಮತ್ತೆ ಏನ ಕೆಡಗ ಹುಟ್ಟಿತದ ಅದಕ್ಕೂ ನಡೀತದ. ಏನನ್ ಗಡ್ಡೆ ಆದ್ರೂ ನೀರ್ ಹಾಕಂದ್ರ ನೀರ್ ಹಾಕಿದ್ರೆ ಕಲಾಸ. ಅದ್ರ ಮ್ಯಾಗ ಗಾಯದ ಮ್ಯಾಗ ಒಂದ್ ಸ್ವಲ್ಪ 3 ಗುಟ್ಟು ಕುಡಿಬೇಕು. ಮತ್ತೆ ಎಷ್ಟು ವಾರ ಕುಡಿಬೇಕು? 3 ವಾರ. ಆಯ್ತವಾರ, ಬೃಹಸ್ಪತಿವಾರ ಮತ್ತೆ ಆಯ್ತವಾರ, 3 ವಾರ. ಆಯ್ತವಾರ, ಬೇಸ್ವಾರ, ಈ 2 ಆಯ್ತವಾರ ಬರ್ತದ, 1 ಬೇಸ್ವಾರ ಬರ್ತದ. ಅಷ್ಟೇ. ಮಾಡೋರು ದೊಡ್ಡ ಗಾಯ ಇತ್ತಂದ್ರೆ 3 ವಾರ ಮಾಡ್ತಾರ, 5 ವಾರ ಮಾಡ್ತಾರ. ಹೆಂಗೆ ವಾಸಿ ಆಗ್ಬೇಕಂತ ಹೌದು. ದೊಡ್ಡ ಗಾಯ ಇತ್ತಂದ್ರೆ ಡಾಕ್ಟರ್ ಜಲ್ದಿ ಇದು ಮಾಡಕ ಬರಲ್ಲ. 5 ವಾರನ ಮಾಡ್ತಾರೆ, 2 ತಿಂಗಳನ್ನ ಮಾಡ್ತಾರೆ. ಮಾಡ್ತಾರೆ. ವಾರದಾಗ ಒಂದ್ ದಿನ ಅಷ್ಟೇ ಮಾಡ್ಬೇಕಾ? ವಾರ ಪೂರ್ತಿ ಮಾಡ್ಬೇಕು? ವಾರದ ಒಂದ್ ದಿವಸ ಅಂದ್ರೆ ಹಂಗ ಆಯ್ತಾರ ಅಷ್ಟೇ ಹಾಕಿಬೇಕು. ಮತ್ತೆ ತಿರುಗಿ ಬೇಯಿಸ್ತಾರ, ಮತ್ತೆ ತಿರುಗಿ ಆಯ್ತಾರ. ಮಾಂಸಿಲ್ಲ, ತತ್ತಿಲ್ಲ, ಮಟನ್ ಇಲ್ಲ, ಅವತ್ತೊಂದಿನ ಆಗವರಿಗೆ ಅದನ್ನ ಪಾಲನೆ ಮಾಡ್ಬೇಕು. ಅದೇ ಒಂದು ಮೇನು, ಅದೇ ಮೇನು. ಅದನ್ನ ಯಾವತ್ ನೀರ್ ಹಾಕೊಂಡಿರ್ತಾರ ಅವತ್ತ ಏನ್ ಮುಟ್ಬಾರ್ದು, ಏನ್ ಮುಟ್ಟಬಾರ್ದು, ಅವತ್ತಿಂದ ಏನು ಮುಟ್ಟಬಾರ್ದು, ಜಳ ಏನು ಮುಟ್ಟಕ್ಕಿಲ್ಲ. ಇದ್ರ ಯಾವಾಗ ನಿಮ್ಗೆ ಇದ್ರ ಇತಿಹಾಸ ಹೆಂಗ್ ಗೊತ್ತಾಯ್ತು? ಯಾವಾಗ ಗೊತ್ತಾಯ್ತು ಇದು? ನಾವು ಈಗ ಸಣ್ಣರಿದ್ವಿ, ಅವಾಗ ದನ ಕಾಯ್ತಿದ್ವಿ. ದನ ಕಾಯ ಬರ್ತು, ನೀರ್ ಕುಡಿಯಕ್ ನೀರಿಲ್ಲ. ಇಲ್ಲಿಗೆ ಹೊಡಿ ಬಂದು ನೀರು ಕುಡಿತೀವಿ. ಅವಾಗಲೂ ಗೊತ್ತಾಯ್ತು ಮುಳ್ಳುಬಾಯಿ ಅಂಬ ನಮ್ಗೆ. ನಮ್ಗೇನು ಗೊತ್ತಿತ್ತು ಇದಕ್ಕೇನು ಬಾಯಿ ಹೆಸರೇನು? ಮುಳ್ಳಿನ ಬಾಯಿ ಅಂತಾರೆ. ಮುಳ್ಳಿನ ಬಾಯಿ. ಇದನ್ನ ಕಟ್ಟಿದಾರೆ ಯಾರ್ರಿ? ಯಜಮಾನ್ರು ಎಷ್ಟು ದಿನ ತಾಯಪ್ಪ ತಾತ, ಬಸಪ್ಪ ತಾತ, ಅಯ್ಯಪ್ಪ ತಾತ. ಅಲ್ಲ, ಮೇನ್ ಇರೋದು ತಾಯಪ್ಪ ತಾತಂದ ಇದು ಮಾಡಿದ್ ಮೇನ್. ಗಲಿಗಿನ ಮಠದವ್ರನ್ನ ಕೇಳಿ ತಾಯಪ್ಪ ತಾತ, ನಾನು ಕೂನ ಮಾಡಿ ಹೋಗು, ನಾನು ಮೆತ್ತಗಾದ, ನೀನು ಮೆತ್ತಗಾದೆ, ಯಾರಿಗೇನು ಕೊಟ್ಟಿರ ಮಕ್ಕಳ ತಲೆ ಮೇಲೆ ಹೋಗ್ಬಿಡ್ತದ, ಮಾರ್ಕೊಂಡ್ ಬಿಡಂಗಾರ ಮಾರ್ಕೊಂಡ್ ಬಿಡ್ತಾರ, ಏನು ವಸ್ತು ಇರೋದಿಲ್ಲ. ಇದು ಕೂನ ಮಾಡಿ ಹೋಗು ನನಗ ಅಂತಂದ್ರೆ ತರಿಬೇಕಂತ ಮಠದವ್ರನ್ನ ಕೇಳಿದ್ದು. ಕುದುರೆ ಇಲ್ಲಿಗೆ ಬಂದಿತ್ತಂತ್ರಿ ರಾಮದುರ್ಲೇಶ್.
ರಾಮದುರ್ಗಕ್ಕೆ ಹೋಗಿತ್ತಂತಾರೆ ಕುದುರೆ ಬಿಗಿಸ್ತಾನ ಅದಲ್ಲಿ ಆ ಬಂದಣ್ಣಿಗೆ ಇಲ್ಲಿ ಕೇಳ್ರಿ ಕೇಳಿದದಕ್ಕೆ ಜಲಾದಿ ಉತ್ಪನ್ನಿಗೆ ಮಾಡ್ಯಾನಂತ ಜಲಾದಿ ಉತ್ಪನ್ನಿಗೆ ಮಾಡ್ಯಾನ ಇದನ್ನ ಮಾಟೆ ನೀರು ಹೊಡೆದಾರಲ್ಲ ಹೊಡೆದ ಆ ಪೂಜೆ ಅದಕ್ಕೆ ಮಾಡ್ಯಾನ ಅದೆಲ್ಲ ವ್ಯವಸ್ಥೆ ಆ ಜಲಾದಿಗೆ ಮಾಡಿದದಕ್ಕೆ ಮತ್ತೆ ಮಣ್ಣು ಧೂಳ ಸಹಿತ ಹಚ್ಕೊಂಡು ಹೋದ್ರಿ ನೀರಿಲ್ದಟ್ನಾಗ ಹೇಳಿದ್ನಲ್ಲ ಮಣ್ಣು ಧೂಳ ನೀರಿಲ್ಲ ಏನು ಧೂಳ ಹಚ್ಕೊಂಡ್ರೆ ಪರಿಹಾರ ಮುಳ್ಳು ಹಂಗೆ ಬರ್ಬೇಕು ಕಾಜ ಹಂಗೆ ಬರ್ಬೇಕು ಕೆಬ್ಬಣ ಹಂಗೆ ಬರ್ಬೇಕು ನಟ್ಟದೆಲ್ಲ ಹೊರಗೆ ಹಂಗೆ ಹೊರಗ ನೀರು ಕುಡಿತಾರನ್ರಿ ಹಂಗೆ ಕುಡಿತಾರೆ ಅದೇ ಕುಡಿಬೇಕಾ ಕುಡಿಬೇಕ್ರಿ ಈಗ ನೀರು ಹಾಕ್ಯಂತೀವಲ್ರಿ ಒಂದು ಪುಟ್ಟ ಇಟ್ಕೊಂಡು ಗಂಗಳನಾಗಲಿ ಒಂದು ಪುಟ್ಟೆನಾಗಲ್ರಿ ಇಟ್ಕೋಬೇಕು ಅದು ಇಟ್ಕೊಂಡು ಮೇಲೆ ನೀರು ಹಾಕ್ಕೋಬೇಕು ಮೇಲೆ ಹಿಂಗೆ ಅರ್ಧವಂಗ ಆ ಗಂಗಳದಾಗನ ಪುಟ್ಟೆಗನ ಬೀಳ್ತಾವ ತುಳ್ಳಾರ ಜಾಕ್ ಹಾಕ್ಬೇಕು ಅಂದ್ರೆ ಯಾರು ಅಡ್ಡಾಡಲ್ಲ ಜಾಗ ಯಾರು ಓಡಾಡಬಾರ್ದು ಅಂತ ತುಳಿಬಾರ್ದು ಹೂವಿನ ಗಿಡಕ್ಕೆ ಹಾಕೊಂಡು ತೆಂಗಿನ ಗಿಡದ್ರೆ ತೆಂಗಿನ ಗಿಡಕ್ಕೆ ಹಾಕಿ ನಡೀತದ ನಡೀತದೆ ಈಗ ಏನದ ಎಲ್ಲೇನು ಹಾಕಿದ್ರೆ ಅದು ಹಾಕ್ಬಾರ್ದು ನೀರು ಯಾಕಂದ್ರೆ ತುಳ್ಕೊಂಡ್ ತಿರ್ಗಾಡ್ತಾರಲ್ಲ ತುಳಿಬಾರ್ದು ಅಂದ್ರೆ ಮತ್ತೆ ಅಷ್ಟು ನೋಡು ಹಿಂಗಾದ ಯಾರು ಮಾಡವಲ್ರು ಯಾರು ಮಾಡವಲ್ರು ಅಮ್ಮಂತ್ರನ ಆಗೋಲ್ಲ ಸಾಧ್ಯ ಕಾಪಾಡವಲ್ರ ತಲೆಗೆ ಹಾಕ್ಯವಲ್ರು ಗೌರ್ಮೆಂಟ್ ತೆರಿಗೆ ಹಾಕಿದಲ್ಲ ಹಾಕ್ಯವಲ್ರು ಮತ್ತೆ ಇಲ್ಲಿ ಊರಾಗ ಎಷ್ಟು ಮಂದಿ ವಾಸಿ ಆಗೈತ್ರಿ ಆಗ್ಯದ್ರಿ ಏನು ಕಂಡಂಗ್ ಬರ್ತಾರ ಜನ ಎತ್ತಿಗೆ ಆಯ್ತವಾರ ಬ್ರೈಸ್ತಾರ ಸಾಲಿಟ್ಟಿರ್ತದ್ರಿ ಜನ ಹೋಗದೆ ಬರೋದೆ ನೀರು ತುಂಬ್ಕೊಂಡು ಹೋಗದೆ ನೋಡ್ರಿ ಅವ್ರು ರವಿವಾರ ಮತ್ತೆ ಅವರು ಏನಾಗ್ತರಿ 3 ವಾರ ಬರ್ತಾರ 2 ವಾರ ಬರ್ತಾರ 3ನೇ ವಾರಕ್ಕೆ ಕಾಯಿ ಕರ್ಪೂರ ಇನ್ನೇನು ಮನುಷ್ಯ ಇದ್ದುದು ಕಾಯಿ ಹೊಡೆದು ಹೋಗ್ತಾರೆ ಬುಟ್ಟಿ ಒಯ್ಯಕನಿಲ್ಲ ಅವು ಸಿಂಧಿಗೆ ಇಲ್ಲೇ ಬಿಡ್ಬೇಕು ಬೆಂಗಳೂರಿಗೆ ಬಂದಿದ್ದ ಒಬ್ರು ಗೌರ್ಮೆಂಟ್ ನೌಕರಿ ಇಬ್ರು ಮಕ್ಳು ಆಕಿಗೆ ಆತ ನನ್ನ ಹಿಂಗ ಗಟ್ಟ್ಯಾನ ನಿನ್ನ ಸಿಂಧಿಗೆ ತಾಲೂಕದ ಲಮಣವ್ರು ಆರಾಟ ಅಂದು ಒಂದು ಎಷ್ಟೋ ಲಕ್ಷ ಖರ್ಚು ಮಾಡಿ ನಾನು ಒಂದು 80 ಲಕ್ಷ ಮೇಲೆ ಆಗ್ಯದ್ರ ದೇವ್ರಂದ ನಾನು ಮೀಸದ ಕುಂತಿದ್ದ ನಾನು ಈ ಕಡೆ ನಾವು ಇಬ್ರು ಮೀಸ್ ಬರಕತ್ತಿದ್ ನಾವು ಮಿಸಸ್ ನಾವು ಬರಕತ್ತಿದ್ರ ನಮ್ಮ ಹೆಣ್ಮಕ್ಳ ಬರಕಲ್ಕ ಏನಾದ ಪಂಜೆ ಹುಟ್ಟಿದ್ದ ಏನ್ರಿ ಯಾವ ಊರು ಏನಂತ ಕೇಳಿದೆ ಯಾವ ಊರು ತಗೊಂಡು ಏನಂತೀರ ನಂದು ಭಾಳ ಪರಿಸ್ಥಿತಿ ಅದ ಹಾಸ್ಪಿಟ್ಲಿಗೆ ಬಂದ್ವಿ ಅಮ್ಮಗೆ ಆರಾಮಿಲ್ಲ ಎಷ್ಟೋ ರೊಕ್ಕ ಹೋಯ್ತು ಏನಿಲ್ಲ ಅಲ್ಲೇ ಬೆಂಗಳೂರಾಗ ಮಾಡ್ತಾನ ಡ್ಯೂಟಿ ಸಿಂಧಿಗೆ ಹುಡುಗ ಲಮಣವ್ರು ಆಯ್ತು ಹೆಂಗ ಅಂತಂದೆ ಏನಿಲ್ಲಣ್ಣ ಇದು ಒಟ್ಟು ಒಳಗನೆ ಉರಿತದ ದಗ ಅಂತಂದ ಅದೇ ಅಂದ್ರೆ ನಾನು ಅಂದೆ ನಮ್ಮ ಬಾಯಲ್ಲಿ ಬರ್ರಿ ಫೋನ್ ನಂಬರ್ ಕೊಟ್ಟೆ ಮೊದಲು ಫೋನ್ ನಂಬರ್ ಕೊಟ್ಟೆ ತಮ್ಮಣ್ಣ ಪೂಜಾರಿ ಊರಾಗ ಪೂಜಾರಿ ಅಂತ ಪೂಜಾರಿ ದೊಡ್ಡವ್ರಿಗೆ ಮತ್ತೆ ತಿಳಿಸ್ಬೇಕಲ್ಲ ನಾನು ಸಣ್ಣವ್ರು ಏನಂಗ ಸಣ್ಣ ಅಂತಂದು ದೊಡ್ಡವ್ರಿಗೆ ತಿಳಿಸಿ ಆತ ನಂಬರ್ ಕೊಟ್ಟೆ ನನ್ನ ನಂಬರ್ ಕೊಟ್ಟೆ ಅಣ್ಣ ಬರ್ತೀನಿ ನಾನು ಅಂದೆ ಎಂದು ಬರ್ತೀರಿ ಅಂದೆ ಆಯ್ತಾರೇನ ಬೇಸಾರನ್ ಬರ್ತೀನಿ ಫೋನ್ ಮಾಡಿ ಬರ್ತೀನಿ ಎಂದು ಬರಂತ ಅಂದ ನೋಡ್ರಿ ನಾವ್ ಇರೋದ್ರಾಗ ಬಾ ನಾನು ಬೆಂಗಳೂರು ಹೊಂಟೀನಿ ಇದ್ರೆ ಒಂದು ವಾರ ಇರ್ತೀನಿ ಮತ್ತೆ ಹೋಗ್ತೀನಿ ನನ್ನ ಮಕ್ಕಳು ಮರುಗಳು ಅಲ್ಲೇ ಆದ್ರ ಕುಟುಂಬ ಹೋಗ್ತೀನಿ ಅಂದೆ ಸರಿ ರೀ ನೀನು ಎಂದು ಹೋಗೋದ್ರಾಗ ನಾನು ಬರ್ತೀನಿ ಅಂದೆ ಆಯ್ತಾರದನ ಬಂದ್ಬಿಡು ಅಂದೆ ಬೇಸಾರನ ಬಾರಂದೆ ಬೇಸ್ತಾರದನ ಬಂದ್ಬಿಟ್ಟು ಇಲ್ಲಿಗೆ ಬೇಸ್ತಾರದನ ಬಂದ ತಮ್ಮಣ್ಣ ಪೂಜೆನ ಕರ್ಕೊಂಡ್ ಹಿಂಗೆ ಗಾಡಿ ಮೇಲೆ ವಜುಪ್ ಮನುಷ್ಯ ನನಗಿಂತ ವಜುಪ್ ಬಂದ ಇದೇ ಕುಂತದ ಗಂಡಿಗೆ ಇದು ಎಲ್ಲ ಜಾಲೆ ಬೆಳೆದು ಇದೆಲ್ಲ ಜಾಲೆ ಈಗ ಕಡದಾರ ಬಿಡ ಹೋಗ್ಬೋದು ಮುಚ್ಚಾಕಿತ್ತು ನಾವು JCP ತೆಗಿಸಿದ್ವಿ ಅದು ಮತ್ತೆ ಮುಚ್ಚಾಕ್ತವು ಅದು ಬಂದ್ರು ಅವರು ಕಾರ್ ತಗೊಂಬಂದ್ರು ಇಬ್ರು ಮಕ್ಕಳಪ್ಪ 10 ಬಳಿಗೆ 10 ಉಂಗ್ರ ಅವ್ರಿಗೆ ಬಂಗಾರ ಮೈ ತುಂಬ ಬಂಗಾರ ಯಾರಂತ ಹಿಡಿತಿ ಬಂದ್ರು ಆ ಯಮ್ಮ ಉದ್ನಿ ಕಡ್ಡಿ ಆದಂಗ ಇದ್ರು ಯಮ್ಮ ನೀನು ಹೋಗ್ಬಿಡು ಅಂದ ಅದು ಪೂಜಾರಿ ಏನಂದ ನಾನು ಅಲ್ಲಿ ಗದ್ದಿಗೆಲ್ಲಿ ಕುಂತ್ರೆ ಹೇಳ್ತಾನೆ ಈಗ ಐತಲ್ರಿ ಸ್ವಲ್ಪ ನಿದ್ದೆ ಐತೆ ಮಕ್ಕ ಎಬಸ್ತಾನತ್ತ ಆತದಂದ್ರೆ ಆತದ ಓದ್ತದಂದ್ರೆ ಓದ್ತದ ಅಂತ ಹೇಳಣ ಅಂದು ಯಮ್ಮ ಇದು ಹೋಗಿ ನಿನ್ನ ಮೈಯೆಲ್ಲ ಹಾಕ್ಕೊಂಬಿಡು ನೀರು ನಿಂತ್ಕೊಂಡು ಮೈಯೆಲ್ಲ ಹಾಕಿ ಕಡೆ ಒಳಗೆ ಹೋಗ್ಲಾರ್ದಂಗೆ ಅಂದು ಒಂದು ಲೋಟ ತಂದು ಕೊಟ್ಟಿದ್ದೆ ಒಂದು ಜಗ್ ಅಂತದ ಹಾಕ್ಯಂದಳು ತಲೆ ಮೇಲೆ ಹಾಕ್ಯಂದಳು ಒಂದು 3 ಲೋಟ ಹಾಕ್ಯಂದಳು ಬಂದಳು ಒಂದು 2 ಲೀಟ್ರ್ ನೀರು ತುಂಬಿದ್ರು ಮತ್ತೆ 2 ಲೀಟ್ರ್ ತುಂಬಿದ್ರು ನೀರು ತುಂಬ್ಕೊಂಬಂದು ಇಲ್ಲಿ ಗದ್ದಿಗೆಲ್ಲಿ ಬಂದು 5 ಸುತ್ತ ಪ್ರದಕ್ಷಿಣೆ ಮಾಡಿಬಿಟ್ರು ಅದು ಗದ್ದಿಗೆ ಸುತ್ತಾರೆ 5 ಪ್ರದಕ್ಷಿಣೆ ಮಾಡಿ ಸ್ವಲ್ಪ ಅಡ್ಡಾಗಮ್ಮ ಅಣ್ಣ ನಾನು ಸ್ವಲ್ಪ ನಿದ್ದೆ ಬಂದಂಗೆ ಬರ್ತದೆ ಮಕ್ಕಳೇನಂದ್ರು ಪೂಜಾರಿಗೆ ಆ ಎಮ್ಮಗೆ ನೋಡಿ ಎಷ್ಟು ಸಿಕ್ತೇವಂತಪ್ಪ ಅದು ತಲೆ ಕೊಟ್ಟು ಹಿಂಗೆ ಮಕ್ಕಂದಳು ಅಲ್ಲಿ ಗದ್ದಿಗೆ ಮಕ್ಕಂದಳು ಇವರು ಮತ್ತು ಆತ ತಂದೆ ಮಕ್ಕಳು ದೊಡ್ಡ ಓದಿದವ್ರು ನಮ್ಮಮ್ಮ ಆರಾಮ ಮಕ್ಕಂದಳು ನೋಡಮ್ಮ ಅಂತಂದು ಕುಂತರು ಒಂದು ಅರ್ಧ ಗಂಟೆ ಕುಂತರು ಅಲ್ಲ ಅವ್ರಿಗೆ ನೆಮ್ಮದಿ ಆಯ್ತಲ್ಲ ನಂಬಿಗೆ ಆಯ್ತು ಅರ್ಧ ಗಂಟೆ ಕುಂತರು ಮತ್ತೆ ನಂಬಿಗೆ ಆಯ್ತು 3 ಗಂಟೆ ಕುಂತ್ರಿ ಆಕಿ 3 ಗಂಟೆ ಒಳಗಡೆಗೆ ಮತ್ತೆ ನನಗೆ ಆರಾಮ ಆಗ್ತದಂತ ಹೋಗಂತ ಹೇಳ್ತಾನ ತಾತ ಹೋಗಿಬಿಡಮ್ ನಡ್ರಿ ಅಂದ್ರು ಹೌದ್ರಿ ಸತ್ಯ ಇದು ಅವ್ರು ಮುಣಿಗ್ಯಾರ ಅವರು ಲಿಂಗದೊಳಗೆ ಆದ್ರು ಪೂಜಾರಿ ಅವರು ಏನದಂದಿ ಅವ್ರು ಆರಾಮಾಗ್ಯಾರ ಅಂತ ನೋಡು ಯಾವಾಗ ಆಗಿದ್ದ ಇದು ಒಂದು 4 ವರ್ಷ 5 ವರ್ಷ ತೆಳಗರ್ರಿ ಒಟ್ಟಿಗೆ ಏನು ಇತ್ತಂತೀರ ಅದಕ್ಕೆ ಅಮ್ಮಗೆ ಎಲ್ಲಿ ದೌಖಾನಿಗೆ ಅರವಾಗಲಾರ್ದಂತ ಜಡ್ಡದು ಆರಾಮಾಗ್ಯದ ಅಂದ್ರೆ ಸಣ್ಣ ಜನ ಅಲ್ಲ ಅವು ಮಾದಿಗೆ ಅಂತಂದು ಇದು ಮಾದಿಗೆ ಅಂತಂದು ಯಾಕೆ ಇಂಪ್ರೂವ್ ಮಾಡಮ್ಮ ಅದು ಏನು ದೇವ್ರಿಗೆ ಐತಿದ್ ಮಾತ್ರ ಪರಮಾತ್ಮ ಗೊತ್ತು ಬುಂತಾಗಿ ಗೊತ್ತಿಲ್ಲ ನಾವೇನು ಇದಿಲ್ಲ ಅನ್ಯಾಯ ಮಾಡೋದಿಲ್ಲ
ಬೆಳವಣಿಗೆ ಬೆಳಿಲಿ, ಬರೋರು ಹೋಗೋರು ಇರ್ಲಿ. ದಾರಿ ಇಲ್ಲ, ದಾರಿನ ಮಾಡ್ಸಂತೀವಿ, ದಾರಿನ ಇಲ್ಲ. ಇಲ್ಲಿತ್ರ ಊರಾಗ ದಾರಿ ಮುಚ್ಚಾಕ್ಬಿಟ್ರಿ ಗದ್ದೆಗಳು ಮಾಡಿ. ಮತ್ತೆ ಏನ್ ನಮ್ಗೆ ಬರಕಿಲ್ರಿ, ಬೆಳಿಗ್ಗೆ ಬರ್ಬೇಕಂದ್ರೆ ಬಿದ್ದಕ್ಕಂತ ಎದ್ದಕ್ಕಂತ ಬಂದಿ ನಾನು. ಬಿದ್ದಕ್ಕಂತ ಎದ್ದಕ್ಕಂತ ಬಂದಿ. ಪೂಜೆ ಬೆಳಗ್ಗೆ ಮುಂಜಾನೆ ಎದ್ದು ಅಲ್ಲಿ ಮನೆಗೆ ಪೂಜೆ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡಿರ್ಲಿ ಬಂದು. ದಾರಿ ಮಾಡಿಸ್ಕೊಂಡು 100,000 ಜನ ಬರ್ತಾರ, 1,000 ಜನ ಬರ್ತಾರ ವಾರದಾಗ, 1,000 ಜನ ಬರ್ತಾರ. ರಿಮ್ಸಿಗೆ ಬೋರ್ಡ್ ಹಾಕಂತ ಅಂದಿದ್ದ ತಮ್ಮಣ್ಣ ಪೂಜಾರಿ. ರಿಮ್ಸಿಗೆ ದೊಡ್ಡ ಹಾಸ್ಪಿಟ್ಲಿಗೆ ಎಲ್ಲೆಲ್ಲಿದ್ದು ರಿಮ್ಸಿಗೆ ಬೋರ್ಡ್ ಹಾಕಿಬಿಡಮಿತ್ತಂದು ಅಂತ ಹೇಳಿದನ್ರಿ. ಅವ್ರು ಮುನಿಗೆ ಹೋದ್ರಿ ಲಾಕ್ಡೌನ್ ಆದ್ಮೇಲೆ. ಏನ್ರಿ ದೇವ್ರು ಸುತ್ತ ಕಟ್ಟಡ ಆಗ್ಬೇಕ್ರಿ, ಬಂಡೆಗೊಲ್ಲಿಲೆ ಕಟ್ಟಡ ಆಗಿ ಇಳಕ ಸೋಪನ್ ಮಾಡಿ ಸುತ್ತ ಸ್ವಲ್ಪ ಜಾಲರಿ ತರ ಹಾಕ್ಬೇಕ್ರಿ. ಏನು ಕಾಗದ ಪಾಗದ ಒಳಗಡೆ ಹೋಗ್ಲಾರ್ದಂಗ. ಇಲ್ಲ ಭಾಳ ಚಲೋ ಅದ ನೋಡ್ರಿ. ಒಟ್ಟು ಹೊಂದಿಕೆ ಆದ ಇದು ಮಾಡೋರ್ಲಿ ಇದ್ರನ್ನ ಸ್ವಲ್ಪ ಆದಲ್ರಿ. ಹೊಲನೇ 1/2 ಎಕರೆ ಮೇಲೆ ಹೋಗಿದೆ, ಸುತ್ತ ಮಣ್ಣು ಬಿದ್ದು. ಸುತ್ತ ಇದು ಕಡೆ ಬಿಡಿಯೋ ತೆಗಿಸಿ ಬಂಡೆಗಳು ಬಿಟ್ಟು ಅಲ್ಲೇ ಕಟ್ಟಡ ಮಾಡ್ಕೊಂಡ್ ಅತ್ತೆಗೆ ಒಂದು ಇಬ್ರು ಹಿಂಗ್ ಬಂಡೆಗಳು ಅವ ನೋಡ್ರಿ ಇಲ್ಲಿ. ಸಾಮಾನ ಬಂಡೆಗಳು ಬಿಡಿಸ್ಬಿಟ್ರೆ ಇಳಕ್ ಇರಕ್ ಚೆನ್ನಾಗ್ ಆಗ್ತಾರ. ಸುತ್ತ ಗೇಟ್ ಇಟ್ಬಿಟ್ರೆ ಆಗೈತಿ. ಹೋಗೋದಲ್ಲ ಮನುಷ್ಯರ ಹೋಗೋದಲ್ಲ, ಮನುಷ್ಯರನ್ನ ತೆರ್ಕೊಂಬೇಕು ಮತ್ತೆ ಲಾಕ್ ಹಾಕಿ ಹೋಗ್ಬೇಕಷ್ಟೇ. ನಾವು ಅಂದಿವಿ ಮಾಡ್ತು ಅಂದ್ರಿ ಮುಚ್ಚಾಕ್ಬಿಟ್ರ ಅದು. ಮಾಡ್ತು ಅಂದಿದ್ರಿ, ಎಮ್ಮೆಲ್ಗೆ ಹಾಕಿದ್ವಿ, ಶಿವನಗೂಡನ ಎಮ್ಮೆಲ್ಗೆ ಹಾಕಿದ್ವಿ. ಮಾಡವಪ್ಪ ಯಜಮಾನ್ ಅಂದಿದ್ದ. ನಾವು ಹೋಗಿ ಎಲ್ಲ ಮಸ್ತ್ ಮಾಡಿದ್ವಿ, ಅವ್ರಿಗೆ ಮಾಲಾರ್ಪಣೆ ಅದು ಇದು ಮಾಡಿದ್ವಿ. ಮಾಡ್ತೀವಿ ತಿಮ್ಮಪ್ಪನ ಗುಡಿ ಕಿತ್ತಾಗಿ ಅದನ್ನ ಕಿತ್ತಿ ಎಲ್ಲ ಮಾಡಮ್ಮಂದ ಡಬ್ಬ ಹಾಕಿಬಿಟ್ರಿ. ಊರವ್ರು ಕುಂತ್ರ ಬೆಳಕಿಗೆ ತಂದ್ರೆ ಕೆಲಸ ಆಗ್ತಾರೆ. ಈಗ ನಾನು ಒಬ್ಬನೇ ಮನೆಯವನು ಒಬ್ಬನೇ ಬಡದಾಡಿದ್ರೆ ಆಗಲ್ಲ. ಇವ್ನು ಏನೋ ಒಂದು ಮಾಡಕೈತೇನೆ ಹೊಟ್ಟೆಪಾಡಿಗೆ ಅಂತಾರೆ. ನಮಗೆ ಬೇಕಾಗಿಲ್ಲ ಹೊಟ್ಟೆಪಾಡಿ, ಬೆಳವಣಿಗೆ ಆಗಲಿ, ನಡಿಲಿ, ಆಗಲಿ, ಕೆಲಸ ನಡೆಸ್ಕೊಡ್ಲಂತ ಬೇಡುತ್ತೆ. ನಾನು ಏನ್ ಹಿಡಿದ್ಕಂತಾರ ಬಾಯಿಲಿ ಏನಂತಾರ ಅದಕ್ಕೆ ಆಗಕ್ಕೆ ಸಿದ್ಧ ಆಗ್ಬೇಕು, ಆರಾಮ ಆಗ್ಬೇಕು. ಬೇಡಿದ ಕೆಲಸ ಆರಾಮ ಆಗ್ಬೇಕು. ಅವ್ರು ಹೇಳಿದಾಗ ಅಲ್ಲಿ ಬಾವಿ ನೋಡಿ, ಆ ಕಡೆ ಎಲ್ಲ ಕರೆಕ್ಟ್ ಕಟ್ಟಡ ಕಾಣಿಸುತ್ತೆ, ಅಲ್ಲೂ ಕಟ್ಟಡ ಕಾಣಿಸುತ್ತೆ. ಅಲ್ಲಿ ನೋಡಿ, ಅಲ್ಲಿ ಏನಿದೆ ಅಲ್ಲಿ ಜರಿದು ಬಿದ್ದಿದೆ. ಹಂಗಾಗಿ ಅವ್ರು ಹೇಳ್ತಿರೋದೇನಂದ್ರೆ ಟೋಟಲ್ ಆಗಿ ಇಷ್ಟು ಉಪಯೋಗ ಇರುವಂತಹ ಬಾವಿ ಇದೆ, ಅಂದರೆ ಇಷ್ಟೆಲ್ಲ ಉಪಯೋಗ ಇರುವಂತಹ ಬಾವಿನ ನಾವು ರಕ್ಷಿಸ್ಕೊಂಡು ಹೋಗ್ಬೇಕು, ಕಾಪಾಡ್ಕೊಂಡು ಹೋಗ್ಬೇಕು. ಮುಂದೆ ಸಾಕಷ್ಟು ಜನರಿಗೆ ಇದು ಬಳಕೆ ಆಗಲಿ, ಉಪಯೋಗ ಆಗಲಿ. ಇದರಲ್ಲಿ ನಮ್ದು ಯಾವುದೇ ರೀತಿಯಾದಂಥ ವೈಯಕ್ತಿಕ ಆಸೆಗಳಿಲ್ಲ ಅಂತ ಅವ್ರು ಹೇಳಕತ್ತಾರೆ. ಇಷ್ಟೆಲ್ಲ ಚೆನ್ನಾಗಿ ಔಷಧಿ ಗುಣಗಳಿರುವಂತಹ ಬಾವಿನ ಕಾಪಾಡ್ಕೊಂಡು ಹೋಗೋದು ಯಾರ ಕರ್ತವ್ಯ? ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ಹಂಗಾಗಿ ನಾವು ಅದನ್ನು ಯಾರಿಗೆ ಈ ವಿಷಯವನ್ನು ಮುಟ್ಟಿಸ್ಬೇಕು ಅವರಿಗೆ ವಿಷಯವನ್ನು ಮುಟ್ಟಿಸಿ ಸಾಧ್ಯವಾದಷ್ಟು ಈ ವಿಷಯವನ್ನು ಇನ್ನೂ ಸ್ವಲ್ಪ ಜನಕ್ಕೆ ತಲುಪಿಸಿ. ಅವರು ತುಂಬ ಜನಕ್ಕೆ ಕೇಳಿದಾರಂತೆ, ಇಲ್ಲಿ ಎಮ್ ಎಲ್ ಎಗೂ ಕೇಳಿದ್ದಾರೆ, ಎಮ್.ಎಲ್.ಗಳು ಕೇಳ್ಯಾರ ಎಲ್ಲರೂ ಊರಾಗ ಕೇಳಕ್. ಅವ್ರು MP ಹೋದ್ರೆ ನಮ್ಮನ್ನ ದಾರಿಗೆ ತಂದಿಲ್ಲ. ಅವ್ರಿಗೆ ಅಡ್ಡ ಕಾಲವಂತಲ್ಲೇ ಓಡಿಸಿದ್ರು ನೆಡವಲ್ದಾಗ 3 ತಂಡ. ಇದು ಬಾಯಿ ಏಟ ಆಗ್ಬೋದು, ಅವ್ರಿಗೆ ಅಡ್ಡ ಆಗ್ಬೋದ? ಕೋಟ್ಯಾಂತರ ರೂಪಾಯಿ ಕೊಟ್ರೆ ಸಿಗೋದಿಲ್ಲ ಇದು ವಸ್ತು. ಮುಳ್ಳ ಐತಾತ ಕಲ್ಲು ಐತಾತಂತ. ಹೌದ್ರಿ, ಮುಳ್ಳನ ಹೋಗ್ಬೇಕು, ಕಲ್ಲನ್ನು ಹೊಡೆದ್ರು ಹೋಗ್ಬೇಕಂತ ಹೇಳ್ಯಾರ ಅವ್ರು. ಮಂತ್ರ ಅಂತ ಮಂತ್ರ ಉಪಯೋಗಿಸ್ಯಾರ. ಇಲ್ಲಿ ಟೂವಲ್ ಸೈತೆಗೆ ಹಾಕಿ ಹೋಗ್ಯಾರ. ಏನ್ ಮಾಡ್ತಾರೆ? ಟೂವಲ್ ಸೈತೆಗೆ ಹಾಕ್ತಾರೆ, ಮೈ ತೊಳೆದು ಇಲ್ಲೇ ಬಿಟ್ಬಿಡ್ತಾರೆ, ಇಲ್ಲೇ ಬಿಡ್ತಾರೆ. ಅಂತದ್ದು ಕ್ರಮಗಳು ಇರ್ತಾವಲ್ರಿ, ಪರಿಹಾರ ಮನುಷ್ಯಗೆ ಬೇಡಿದ್ದು ಕೊಟ್ಟನಿತ್ತು. ಈ ನೀರನ್ನ ಬಳಕೆ ಮಾಡಬೇಕು ಅಂತ ಈ ಬಾವಿಗೆ ಬಂದವರೆಲ್ಲ ಇಲ್ಲಿ ನೋಡಿ ಸಾಕಷ್ಟು ಕವರ್ಗಳನ್ನಾಗಿರ್ಬಹುದು, ಅದಾದ್ಮೇಲೆ ಊದಿನ ಕಡ್ಡಿಯ ಕವರ್ಗಳು, ಕಾಯಿಯನ್ನು ತಂದಿರುವಂಥ ಕವರ್ಗಳಾಗಿರ್ಬೋದು, ಅದಾದ್ಮೇಲೆ ಊದಿನ ಕಡ್ಡಿಯ ಕವರ್ಗಳಾಗಿರ್ಬೋದು, ಸಾಕಷ್ಟನ್ನ ಇಲ್ಲಿ ಎಸೆದಿದ್ದಾರೆ. ಅವ್ರು ಹೇಳ್ತಿರೋದೇನಂದ್ರೆ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಇದನ್ನ ಉಳಿಸ್ಕೊಂಡು ಹೋಗೋಣ, ಮುಂದೆ ಜನಕ್ಕೆ ಇದು ತಲುಪಲಿ, ಆ ಕಾರಣಕ್ಕೆ ಇದನ್ನ ಈ ತರ ಗಲೀಜ್ ಮಾಡಕ್ ಹೋಗ್ಬೇಡಿ. ಅಂದ್ರೆ ಈ ತರ ಎಲ್ಲ ಪೂರ್ತಿ ಹಾಳು ಮಾಡ್ತಾ ಇದಾರೆ. ನೋಡಿ, ಅಲ್ಲಿ ಕವರ್ ಬಿದ್ದಿದೆ, ಅಲ್ಲಿ ಕವರ್ ಬಿದ್ದಿದೆ, ಊದಿನ ಕಡ್ಡಿ ಕವರ್ ಬಿದ್ದಿದೆ. ನೋಡಿ, ಸಾಕಷ್ಟು ಜನ ಇಲ್ಲಿ ತಂದಿರುವಂತ ಕಡ್ಡೆಬ್ಬಿಗಳಾಗಿರ್ಬೋದು, ಅದಾದ್ಮೇಲೆ ಊದಿನ ಕಡ್ಡಿ ಕಾಯಿಗಳನ್ನ ತಂದು ಇಲ್ಲಿ ಹೊಡೆದು ಇಲ್ಲೇ ಬಿಡ್ತಾರೆ. ಅವರು ಅಜ್ಜವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾಯಿ ಹೊಡಿಯಕ್ಕೆ ಅಲ್ಲಿ ಮಾಡಿದ್ರೆ ಇವ್ರು ಸುತ್ತಮುತ್ತಲು ಜಾಲರಿ ಹಾಕಿ ಕೊಟ್ರು ಅಂದ್ರೆ ಬಂದಂತಹ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ, ಇಳಿಯಕ್ಕೆ, ಹೋಗಕ್ಕೆ, ಬರಕ್ಕೆ. ನೋಡಿ, ಹಿಂದೂ ನಾವೆಲ್ಲ ಒಂದು ಅಂತ ಮಾತಾಡ್ತಿರ್ತಾರಲ್ಲ, ಕರೆಕ್ಟಾಗಿ ಕಿವಿ ಇಟ್ಟು ಕೇಳಿಸ್ಕೊಳ್ರಿ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಸಾಕಷ್ಟು ಗುಡಿ ಗೋಪುರಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ, ಶಾಲೆಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಎಲ್ಲರೂ ತಿರುಗಾಡ್ತೀರಾ. ಔಷಧಿಯ ಗುಣಗಳಲ್ಲಿ ಇರುವಂತಹ ಈ ಬಾವಿಯನ್ನು ಸ್ವಚ್ಛ ಮಾಡ್ಲಿಕ್ಕೆ ನಿಮ್ಮ ಕೈ ಬೇಕೇ ಬೇಕು. ಸಾಧ್ಯವಾದಷ್ಟು ಈ ವಿಡಿಯೋನ ಅಂತಹ ಕಂಟೆಂಟ್ ಕ್ರಿಯೇಟರ್ಸ್ಗೆ ಶೇರ್ ಮಾಡಿ, ಅವರಿಂದ ಆದ್ರೂ ಇದಕ್ಕೆ ಜಾಲರಿ ಆಗಿರ್ಬೋದು, ಇಳಿಯೋ ವ್ಯವಸ್ಥೆ ಆಗಿರ್ಬೋದು ಮಾಡಿಕೊಡ್ಬೋದು. ಯಾಕೆ ಅಂದ್ರೆ ಎಲ್ಲೆಲ್ಲಿಂದನೂ ಬರ್ತಾರಂತೆ, ಬಾಂಬೆ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಸುತ್ತಮುತ್ತಲ ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ಈ ಬಾವಿಯ ನೀರನ್ನ ಕುಡಿಯೋದಾಗಿರ್ಬೋದು, ಅವರಾಗಿರುವಂತಹ ತೊಂದರೆಗೆ, ಸಮಸ್ಯೆಗೆ ಬಳಸಿದಾರಂತೆ, ವಾಸಿಯಾಗಿದಂತೆ. ಹಂಗೆಲ್ಲ ಇರುವಾಗ ಇಂತಹ ಒಂದು ಒಳ್ಳೆಯ ಬಾವಿಯನ್ನ ಕಾಪಾಡ್ಕೊಂಡು ಹೋಗೋದು ನಮ್ಮ ಎಲ್ಲರ ಕರ್ತವ್ಯ. ಇದು ಈ ಊರಿನ ಜನರ ನಂಬಿಕೆ ಮತ್ತು ಅನುಭವದ ಆಧಾರದ ಮೇಲಿರುವಂತಹ ಒಂದು ಸತ್ಯ. ಈ ವಿಚಾರವನ್ನ ಕೇಳಿ ತುಂಬಾ ಖುಷಿ ಆಯ್ತು, ಈ ರೀತಿಯ ಒಂದು ಬಾವಿ ಇದೆ ಅಂತ ಹೇಳಿ. ಅದೇ ರೀತಿ ಅಷ್ಟೇ ಬೇಜಾರು ಕೂಡ ಆಯ್ತು, ಯಾಕಂದ್ರೆ ಅಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಸಾಧ್ಯವಾದಷ್ಟು ಈ ವಿಡಿಯೋನ ಆ ರೀತಿಯ ಕಂಟೆಂಟ್ ಕ್ರಿಯೇಟರ್ಸ್ಗೆ, ಆ ರೀತಿಯ ಒಂದು ಅವೇರ್ನೆಸ್ ಮೂಡುವಂತ ಜನಗಳೇನಿರ್ತಾರೆ ಅಂಥವ್ರಿಗೆ ಶೇರ್ ಮಾಡಿ ಇದನ್ನ ಉಳಿಸುವಂತ ಕಾರ್ಯ ಶುರುವಾಗ್ಲಿ.
ನಮ್ಗೆ ತ್ರಾಸ ಆಗಿತ್ತು ಅಂದ್ರೆ ಇಂಥ ನೀರು ಒಯ್ದು ಈಗ ಇದನ್ನ ಕುಡಿದು ಇದರ ಕಾರ್ಯ ಅವ್ರು ಹೇಳಿದ ಮಾತನ್ನ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಂತೀನಿ. ಮತ್ತು ಅದೇ ಸಮಸ್ಯೆ ಏನು ಅಂತಂದರೆ, ಊರಿನಲ್ಲಿ ನಾವು ಎಲ್ಲ ಜಾತಿಯವರು ಇರ್ತೀವಿ ರೀ, ಎಲ್ಲ ಜನಾಂಗದವರು ಇರ್ತೀವಿ. ಎಲ್ಲರೂ ಕೂಡ ಒಬ್ಬರಿಗೆ ಒಬ್ಬರು ಪ್ರೋತ್ಸಾಹಿಸ್ತಾ ಒಬ್ಬರನ್ನೊಬ್ಬರನ್ನ ಬೆಂಬಲಿಸ್ತಾ ಮುಂದೆ ಹೋಗಬೇಕು. ಇಲ್ಲಿ ಅವ್ರು ಹೇಳಿದಾಗೆ ಅವರು ಯಾವುದೋ ಒಂದು ಜಾತಿಗೆ ಸೀಮಿತ ಇದ್ದಾರೆ ಅನ್ನೋ ಕಾರಣಕ್ಕೂ ಯಾವುದಕ್ಕೂ ಜನ ಇದನ್ನ ಬೆಳೆಯೋಕೆ ಬಿಡ್ತಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅದನ್ನ MLA ಗೆ ಹೋಗಿ ತಿಳಿಸಿದ್ರು ಕೂಡ ಅಭಿವೃದ್ಧಿ ಮಾಡುವಂತಹ ಯಾವುದೇ ಯೋಚನೆಗಳು ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಅದು 2 ಆಟೋ ಮಂದಿನ ಕರ್ಕೊಂಡು ಅದಾದ್ಮೇಲೆ ಹೋಗಿ ಶಾಲು ಗೀಲು ಎಲ್ಲ ಹಾಕಿದ್ರಂತೆ. ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಏನ್ ಮಾಡ್ತೀನಿ ಅಂದಿದ್ದಕ್ಕೆ, ಈ ಬಾವಿಯನ್ನು ಅಭಿವೃದ್ಧಿ ಮಾಡ್ತೀನಿ ಅಂದಿದ್ದಕ್ಕೆ. ಸೊ ರಾಜಕಾರಣಿಗಳು ನೂರಾರು ಕೆಲಸಗಳು ಇರ್ತವೆ ನಿಜ, ಆದ್ರೆ ಮಾತು ಕೊಟ್ಟಂಗೆ ನಡ್ಕೋಬೇಕಲ್ವಾ. MLA ಅವರು ಮಾಡ್ತೀನಿ ಅಂತ ಹೇಳಿದ್ರಂತೆ. ಅವರ ಹೆಸರನ್ನ ನಾನು ಹೇಳಕ್ ಹೋಗಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ. ಸೊ ಅದನ್ನ ಮಾಡಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ಬೇಜಾರಿದೆ. ಅವ್ರು ಏನೋ ಒಂದು ಮಾಡ್ತಾರೆ ಅನ್ನೋ ನಂಬಿಕೆಯ ಮೇಲೆ ಅವರು ದುಡ್ಡಲ್ಲಿ ಹಾರ ಆಗಿರ್ಬೋದು, ಏನಾಗಿರ್ಬೋದು, ಇಲ್ಲಿ ದುಡ್ಡಿನ ಮ್ಯಾಟ್ರ್ ಬರ್ತಿಲ್ಲ, ಒಂದು ನಂಬಿಕೆಯ ಪ್ರಶ್ನೆ. ಅವ್ರನ್ನ ನಂಬಿದ್ರು ಮಾಡ್ತಾರ ಅಂತ ಹೇಳಿ ಅವರು ಮಾಡಿಲ್ಲ. ಈಗ ಇದನ್ನ ನೀವು ಮಾಡಬೇಕು. ಅವರು ಕೆಳ ಜಾತಿಯವರು ಮೇಲ್ಜಾತಿಯವರು ಅಂತ ನೋಡದೆ ನೀವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಬೆಳೆಸುವಂಥ ಕೆಲಸ ಮಾಡಿ. ಯಾಕೆಂದರೆ ತುಂಬ ಮೆಡಿಕಲ್ ಯೂಸಸ್ ಇದೆ. ಯಾರಾದರೂ ಅದನ್ನು ಲ್ಯಾಬೋರೇಟರಿ ಟೆಸ್ಟ್ ಮಾಡಿಸ್ತೀರಿ ಅಂದರೆ ಮಾಡಿಸಿ. ನಾನು ಇರೋ ಜಾಗದಲ್ಲಿ ನನ್ನ ಸುತ್ತಮುತ್ತಲು ಯಾವುದೇ ರಿಸೋರ್ಸ್ ಇಲ್ಲ ಲ್ಯಾಬೋರೇಟರಿ ಟೆಸ್ಟ್ ಮಾಡಿಸೋಕ್ಕೆ. ನೀವು ಯಾರಾದರೂ ಮಾಡಿಸ್ತೀರಿ ಅಂತಂದರೆ ಅದರ ನೀರನ್ನು ತೊಗೊಂಡೋಗಿ ಲ್ಯಾಬೋರೇಟರಿ ಟೆಸ್ಟ್ ಮಾಡಿಸ್ಬೋದು. ಅದರಲ್ಲಿರುವಂಥ ಔಷಧಿ ಗುಣಗಳನ್ನು ಇನ್ನೂ ಅಫಿಷಿಯಲಿಯಾಗಿ ಎಲ್ಲರೂ ನಂಬಕ್ಕೆ ಶುರು ಮಾಡ್ತಾರೆ. ಅದಕ್ಕೋಸ್ಕರ ಆದರೂ ನೀವು ಮಾಡಿಸ್ಬೇಕು. ತುಂಬ ಜನ ಇದನ್ನು ಮೂಢನಂಬಿಕೆ ಅಂದ್ಕೊಂಡಿರ್ತೀರ, ಆದರೆ ನಾನು ಇದರ ಪರನೂ ಇಲ್ಲ ವಿರೋಧನೂ ಇಲ್ಲ. ಆದರೆ ಇದು ಕಂಪ್ಲೀಟ್ಲಿ ಜನಗಳ ನಂಬಿಕೆ ಮತ್ತು ಅವರ ಅನುಭವದ ಆಧಾರದ ಮೇಲೆ ಮಾಡಿರುವಂತಹ ವಿಡಿಯೋ. ಅದೇನು ಕರೆವಾ ಸುಳ್ಳ ನಮಗೆ ತಿಳಿಯಾಗಿದ್ದು ಪೂರ್ತಿ ಸಣ್ಣವರಿದ್ದಾಗಲಿದ್ದು ಗೊತ್ತಾದ್ರೆ ನಮ್ಗೆ. ಹೌದ್ರಿ? ಯಾವ್ಯಾವ್ದಕ್ಕೆ ಬಳಸಿರಿ ನೀವು ನೀರು? ಅದನ್ನ ಅದು ಮನುಷ್ಯರಿಗೆ ಮುಳ್ಳಿಗೆ ಬಂದದ, ದನ ಕರಕ್ಕೆ ಬಂದದ, ಮುಳ್ಳು ಬಂದವ. ಏನ್ ಎಲ್ಲ ಗುಣ ಆತ ಅಂತ ಹೇಳ್ತಾರಲ್ಲ? ಗುಣತ್ರಿ ಎಲ್ಲೆಲ್ಲಿಂದ ಬಂದಾರ ಮಂದಿ? ಇಲ್ಲಿ ಕಣ್ಣ ದೂರ ಬಂದ್ರಿ. ಹೌದಾ? ಊರಾಗೆಲ್ಲ ಎಲ್ಲರೂ ಬಳಸ್ಯಾರ? ಪುನಃ ಬೊಂಬಾಯಿ, ಬೆಂಗಳೂರು ಎಲ್ಲ ಇದು ನಮ್ಮ ಇಡೀ ತಾಲೂಕ, ದೇವ್ರ ತಾಲೂಕೆಲ್ಲ ಎಲ್ಲಿ ಹೋದ್ರ 1 ಲಕ್ಷ ಯಾಕೆ 5 ಲಕ್ಷ ಖರ್ಚು ಮಾಡಿದ್ರು ಕಡಿಮೆ ಆಗಿಲ್ಲ. ಇಲ್ಲಿ ಬಂದು ಕಡಿಮೆ ಆಯ್ತು. ಬರ್ತೀವ ಆಗ್ಲಿ, ಅದು ನೋಡ್ಲಿ, ಜಗ್ಗಿ ಮಂದಿ ನೋಡಿದಾರೆ ಏನಾದ್ರು ಮಾಡ್ತಾರ. ಆಗ್ಲಿ ಆಗ್ಲಿ ಆಗುತ್ತೆ ನೋಡೋಣ. ನಿಮಗೂ ಕೂಡ ಇದೇ ರೀತಿ ಯಾವುದೇ ಸೆಪ್ಟಿಕ್ ಆಗಿರಲಿ ಅಥವಾ ಯಾವುದೇ ಮುಳ್ಳು ಚುಚ್ಚಿರಲಿ ಏನೇ ಇದ್ರೂ ಕೂಡ ಒಂದು ಸಾರಿ ನೀವು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅರಕೇರಿಯಿಂದ ಹತ್ತಿರ ಇರುವಂಥ ಒಂದು ನಾಗೋಲಿ ಅನ್ನುವಂಥ ಊರಿನ ಒಬ್ಬರ ಹೊಲದಲ್ಲಿರುವಂಥ ಬಾವಿ ಇದು. ಬಾವಿಗೆ ಬಂದು ಈ ನೀರನ್ನ ಒಂದ್ಸಲ ಬಳಸಿ ನೋಡಿ. ನಿಮ್ಗೇನಾದರೂ ರಿಸಲ್ಟ್ ಗೊತ್ತಾಯ್ತು ಅಂದರೆ ನನ್ನ ನಂಬರ್ ಇರುತ್ತೆ, ತೊಗೊಂಡು ನಿಮ್ಮ ಒಪಿನಿಯನನ್ನು, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ರಿ. ದಯವಿಟ್ಟು ಹಂಚ್ಕೊಳ್ರಿ, ಯಾಕಂದ್ರೆ ಅದು ಮುಖ್ಯ. ಈ ವಿಡಿಯೋನ ನೋಡಿದ್ಮೇಲೆ ಯಾರ್ಯಾರು ಹೋಗಿ ಬರ್ತೀರಾ ಅನ್ನೋದು. ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷವಾದಂತಹ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಸಿಗುಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಆ್ಯಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನ. ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್.